ಮೈಸೂರು ಶ್ರೀನಿವಾಸನ್ ತಿರುಮಲಾಚಾರ್ ಅಂತ ನನ್ನ ಹೆಸರು. ನಾನು ಸಹಕಾರ ನಗರದಲ್ಲಿ ವಾಸವಾಗಿದ್ದೀನಿ. ನಾನು PNT ರಿಟೈರ್ಡ್ ಆಫೀಸರು ಹಾಗೂ ಜ್ಯೋತಿಷ್ ಪಂಡಿತು. ಇದು ನಾವು ನಾಡಹಬ್ಬ ದಸರಾವನ್ನು ನಾವು ಮೈಸೂರವರಾಗಿರೋದ್ರಿಂದ ಭಾಳ ವರ್ಷಗಳಿಂದ ನಾವು ಆಚರಣೆ ಮಾಡ್ತಾ ಬಂದಿದ್ದೀವಿ. ಇದು ಮೈಸೂರಲ್ಲಂತೂ ಎಲ್ಲರ ಮನೆಯಲ್ಲೂ ದಸರಾ ಹಬ್ಬ, ಒಂದು ದೀಪಾವಳಿ ಈ ರೀತಿ ಹಬ್ಬವಾಗಿ ಅಲ್ಲಿ ಮಾಡ್ತಾರೆ ಪ್ರತಿಯೊಬ್ಬರು. ಆದ್ದರಿಂದ ನಮ್ಮ ತಾಯಿ ನಾವು ಮೈಸೂರವರಾಗಿರೋದ್ರಿಂದ ನಾವು ಮೊಟ್ಟ ಮೊದಲಿಗೆ ನಾವೇನು ಮಾಡ್ತೀವಿ ಅಂದರೆ ರಾಜಾರಾಣಿ ಪ್ರತ್ಯಕ್ಷ ದೇವರು ಅಂತೇಳಿ ರಾಜಾರಾಣಿಯವ್ರನ್ನ ಇಡ್ತೀವಿ. ಅದಾದ ಮೇಲೆ ನಾವೇನು ಮಾಡ್ತೀವಿ ಅಂದರೆ ಕುಲದೇವತಾ ಇಡ್ತೀವಿ. ಕುಲದೇವರಾದ ಮೇಲೆ ಗೌರಿ ಪೂಜೆ ಮಾಡ್ತೀವಿ. ಅದಾದ ಮೇಲೆ ಅವಳು ದುರ್ಗಾ ಆಗಿಯೂ ಲಕ್ಷ್ಮೀ ಆಗಿಯೂ ಸರಸ್ವತಿ ಆಗಿಯೂ 9 ದಿವಸ ಮಾಡ್ತಾ ಆಮೇಲೆ ವಿಜಯದಶಮಿ ಅಂತ ಮಾಡ್ತೀವಿ. ಇದರಲ್ಲಿ ಮುಖ್ಯವಾಗಿ ನಾವು 9 ಅವತಾರದಲ್ಲಿ ಮೊದಲನೇ ದಿವಸ ಶೈಲಪುತ್ರಿ, 2ನೇ ದಿವಸ ಬ್ರಹ್ಮಚಾರಿಣಿ, 3ನೇ ದಿವಸ ಚಂದ್ರಘಂಟ, 4 ಕುಸುಮಾನಂದ, ಆಮೇಲೆ 5ನೇ ಸ್ಕಂದಮಾತ, ಖ್ಯಾತಿಯಾಯಿನಿ 6ನೇ ದಿವಸ, 7 ಕಾಳರಾತ್ರಿ, 8 ಮಹಾಗೌರಿ, ಆಮೇಲೆ 9 ದಿವಸ ನಾವು ಮಾಡಿ ಆಮೇಲೆ ವಿಜಯದಶಮಿ ಅಂತ 10ನೇ ದಿವಸವನ್ನು ಮೈಸೂರಲ್ಲಿ ಸುಂದರವಾಗಿ ಪರಿಮಳವಾಗಿ ಮಾಡ್ತಾ ಬಂದಿದ್ದೀವಿ. ಈ ವರ್ಷ ವಿಶೇಷವಾಗಿ ದೀಪದ ಅಲಂಕಾರ ಮೈಸೂರಲ್ಲಿ ಮಾಡಿದ್ದಾರೆ. ಅದೊಂದು ವಿಶೇಷವಾಗಿರುತ್ತೆ ಇವತ್ತು ಅರಮನೆ ಮುಂದೆ. ಆದ್ದರಿಂದ ಚಾಮುಂಡೇಶ್ವರಿ ಚಂಡಮುಂಡರ ರಾಕ್ಷಸರನ್ನು ಕೊಂದು ಚಾಮುಂಡೇಶ್ವರಿ ಆಗ್ತಾಳೆ. ಅವರು ಕರ್ನಾಟಕ ಪ್ರತಿಯೊಬ್ಬರಿಗೂ ಈ ನಾಡಹಬ್ಬದ ದಸರಾದ ಶುಭಾಶಯಗಳನ್ನ ಹೇಳ್ತಾ, ಹಾಗೆ ಆ ಚಾಮುಂಡೇಶ್ವರಿ ಎಲ್ಲರಿಗೂ ಸುಖ ಶಾಂತಿ ಕೊಟ್ಟು ಆರೋಗ್ಯ ಎಲ್ಲವನ್ನು ಕೊಟ್ಟು ಅವಳು ಸುಂದರ ಜೀವನವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ದೇವಿಯಲ್ಲಿ ಪ್ರಯತ್ನ ಮಾಡಿಕೊಂಡು ಸಮಸ್ತ ಕನ್ನಡ ಜನಕ್ಕೆ ನಾನು ಚಾಮುಂಡಿ ದೇವಿಯಿಂದ ಆಶೀರ್ವಾದನ ಪಡೆದು ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತೇನೆ. ಎಲ್ಲರೂ ದಸರಾಗೆ ಹೋಗಿ ಬನ್ನಿ, ಭಾಳ ಚೆನ್ನಾಗಿರುತ್ತೆ ಈ ವರ್ಷ ಅಂಥೇಳಿ ಮತ್ತೊಮ್ಮೆ ನಾನು ವಿನಯಪೂರ್ವಕವಾಗಿ ಕೇಳ್ಕೊಳ್ತೇನೆ. ನಮಸ್ಕಾರ, ನನ್ನ ಹೆಸರು ಶ್ರುತಿ ಅಂತ, ಇಲ್ಲೇ ಪಕ್ಕದ ಮನೆಯವರು. ತಿರುಮಲಾಚಾರ್ಯ ಅಜ್ಜವರು ಮೊದಲಿಂದನೂ ಒಂದು 25 ವರ್ಷ ಆಯಿತು ಮಾಡ್ಕೊತಾ ಬಂದು ಇದು ನವರಾತ್ರಿ ಉತ್ಸವನ. ಗೊಂಬೆಗಳನ್ನೆಲ್ಲ ಚೆನ್ನಾಗಿ ಅರೇಂಜ್ ಮಾಡ್ತಾರೆ. ನವರಾತ್ರಿ ಉತ್ಸವನ ಭಾಳ ಉತ್ಸವವಾಗಿ ನಡೆಸ್ಕೊಂಬರ್ತಾರೆ. ನವದೇವಿಗಳನ್ನ ಇಟ್ಬಿಟ್ಟು ಅವರು ಎಲ್ಲದನ್ನು ಚೆನ್ನಾಗಿ ಗೊಂಬೆಗಳನ್ನೆಲ್ಲ ಅರೇಂಜ್ ಮಾಡಿ ಅವ್ರ ಏಜಲ್ಲಿ ಇಷ್ಟೆಲ್ಲ ಮಾಡೋದು ಭಾಳ ಚೆನ್ನಾಗಿ ಬರ್ತಾಯಿದೆ. ಮಕ್ಕಳಿಗೆಲ್ಲ ಇದೆಲ್ಲ ನೋಡಿದರೆ ಕಲಿತಾರೆ, ಬಂದ್ಬಿಟ್ಟು ನೋಡಿ ಯಾವ ಲಕ್ಷ್ಮಿ ಇದೆ, ನವರಾತ್ರಿ ಉತ್ಸವ ಹೆಂಗೆ ಮಾಡ್ತಾರೆ, ಯಾವ್ಯಾವ ಪ್ರದೇಶದಲ್ಲಿ ಹೆಂಗೆ ಮಾಡ್ತಾರೆ ಅಂತಂದು ಮಾಡ್ತಾರೆ. ಸೊ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ನವರಾತ್ರಿ ಉತ್ಸವನ ಭಾಳ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ ಇವಾಗ. ಸೊ ಮೈಸೂರಲ್ಲೂ ಕೂಡ ಇದನ್ನು ವಿಜೃಂಭಣೆಯಾಗಿ ಮಾಡ್ತಾರೆ. ಸೊ ಅದನ್ನು ಬೆಳೆಸ್ಕೊಂಡ್ಬಂದಿದ್ದಾರೆ. 9 ನವರಾತ್ರಿ ದುರ್ಗೆಯರನ್ನ ಕುಣಿಸ್ಕೊಂಡ್ಬಿಟ್ಟು ಲಕ್ಷ್ಮಿಯವ್ರನ್ನ ಪ್ರತಿಯೊಬ್ಬರನ್ನು ಅವ್ರದ್ದೇ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು ನೀಟಾಗಿ. ಸೊ ಮಕ್ಕಳಿಗೆ ಇದನ್ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡೋದು ಅವರಿಗೂ ಅರ್ಥ ಆಗುತ್ತೆ. ಇದೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ನೋಡೋದಕ್ಕೆ ಖುಷಿ ಆಗುತ್ತೆ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಷ್ಣುದಿನೋದಿನಿ ನಂದನುತೆ ಕಿರಿವರ ಹಿಂದಶಿನೋದಿನಿ ವಾಸಿನಿ ಕಿಷ್ಟದಿಲಾಸಿನಿ ಕಿಷ್ಟದುತೆ